ಮೋದಿಜಿಯವರು ಬದುಕಿರೋವರೆಗೂ ಅವರೇ ಪ್ರಧಾನಮಂತ್ರಿ ಆಗಿರ್ತಾರೆ, ಅವರೇ ವಿಶ್ವನಾಯಕ ಆಗಿರ್ತಾರೆ. ಈ ಬಾರಿ BJP ಬಾವುಟ ಶಿಡ್ಲಘಟ್ಟದಲ್ಲಿ ಹಾರುತ್ತೆ. ಮುಸಲ್ಮಾನ ಬಾಂಧವರು ಕೂಡ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ನೀವು ಒಂದು ಬಾರಿ ನಮಗೆ ಕಾಂಗ್ರೆಸ್ಗೆ ಯಾವ ಥರ ನೀವು ಸಪೋರ್ಟ್ ಮಾಡಿದ್ದೀರಿ, ಈ ಒಂದು ಬಾರಿ ನಮಗೆ ಮಾಡಿ ತೋರಿಸಿ. ನಿಮಗೆ ಎಸ್ ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡಲ್ಲಿ 2ನೇ ಅಂಗಡಿ ಬರುತ್ತೆ. ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿಯವರ 75ನೇ ವರ್ಷದ ಹುಟ್ಟುಹಬ್ಬನ ಇಡೀ ನಮ್ಮ ಪಕ್ಷ 17ನೇ ತಾರೀಕಿಂದ ಮುಂದಿನ ತಿಂಗಳು 2ನೇ ತಾರೀಕುವರೆಗೂ ಅಕ್ಟೋಬರ್ 2ವರೆಗೂ ಸೇವಾ ಪಾಕ್ಷಿಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ ಪ್ರಯುಕ್ತ ಎಲ್ಲ ದೇವಾಲಯಗಳನ್ನು, ಸ್ಕೂಲುಗಳನ್ನು, ಪಬ್ಲಿಕ್ ಪ್ಲೇಸ್ಗಳನ್ನು ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ರಕ್ತದಾನ ಶಿಬಿರ ಮಾಡ್ತಕ್ಕಂಥದ್ದು, ಆರೋಗ್ಯ ಶಿಬಿರ ಮಾಡ್ತಕ್ಕಂಥದ್ದು, ಯುವಕರಿಗೆ ಸ್ಪೋರ್ಟ್ಸ್ನ ಆಯೋಜನೆ ಮಾಡ್ತಕ್ಕಂಥದ್ದು, ತಾಯಿ ಹೆಸರಲ್ಲಿ ಒಂದೊಂದು ಊರು ಒಂದೊಂದು ಬೂತಲ್ಲಿ ಒಂದೊಂದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ, ಅಂಗವಿಕಲರಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದನ್ನು ಇಡೀ 15 ದಿವಸ ಸೇವಾ ಪಾಕ್ಷಿಕ ಮಾಡಬೇಕು ಅಂತ ಏನು ಪಕ್ಷದ ರಾಷ್ಟ್ರದಿಂದನೇ ನಮಗೆ ಒಂದು ರಾಜ್ಯಕ್ಕೆ ಕೊಟ್ಟಿದ್ದಾರೆ. ರಾಜ್ಯದಿಂದ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ಇವತ್ತು ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಇವತ್ತು ಮ್ಯಾರಥಾನ್ ಇಟ್ಕೊಂಡಿತ್ತು. ಎಲ್ಲ ಯುವಕರು, ಯುವತಿಯರು, ಕಾರ್ಯಕರ್ತರು ಯಶಸ್ವಿಗೊಳಿಸಿದ್ದಾರೆ. ಜಿಲ್ಲೆಯಲ್ಲಿ ಕೂಡ ನಾವು ಇವತ್ತು ಎಲ್ಲ ತಾಲೂಕು ರಕ್ತದಾನ ಶಿಬಿರ ಮಾಡ್ತಕ್ಕಂಥದ್ದು, ನಾವು ಮೋದಿಯವರ ಹೆಸರಲ್ಲಿ ಪೂಜೆ ಮಾಡಿ ಅವರಿಗೆ ಆರೋಗ್ಯ ಕೊಡಲಿ, ಅವರಿಗೆ 100 ವರ್ಷ ಅವರು ಗಟ್ಟಿಯಾಗಿರಬೇಕು, ಭಾರತನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು, ನಂಬರ್ 1 ಆಗಿ ಮಾಡಬೇಕು. ಈಗಾಗಲೇ ಅವರು ವಿಶ್ವನಾಯಕ ಅಂತ ಇನ್ನೇನು ಘೋಷಣೆ ಆಗಬೇಕಷ್ಟೇ. ಅವರು ವಿಶ್ವನಾಯಕ ಥರ ಈಗಿದ್ದಾರೆ. ಯಾಕಂತ ಹೇಳಿದ್ರೆ ಟ್ರಂಪ್ ಮಾಡಿರೋ ಕೆಲಸಕ್ಕೆ ಟ್ರಂಪ್ ಏನು ಇವತ್ತು ಕಣ್ಣು ಮುಚ್ಕೊಳ್ಳೋ ಕೆಲಸ ಆಗಿದೆ. ಇವತ್ತು ಇಡೀ ವಿಶ್ವ ಮೋದಿಯವರನ್ನು ನೋಡ್ತಾ ಇದೆ. ಮೋದಿಯ ನಾಯಕತ್ವ ಭಾರತದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ. ದೇವರು ಅವರಿಗೆ ಆಯಸ್ಸು ಕೊಡಲಿ, ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸರ್, ಈಗ ಸೀಕಲ್ ರಾಮಚಂದ್ರೇಗೌಡರ ಶಕ್ತಿ, ಅವರ ಉತ್ಸಾಹ ನೋಡ್ತಿದ್ರೆ ಮುಂಬರುವಂತಹ ದಿನಗಳಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನ ತಮ್ಮನ್ನು ಒಪ್ಪುವಂಥ ವಿಶ್ವಾಸ ತಮಗಿದೆಯಾ ಅಂತ ನಾವು ನಮ್ಮ ಕಾರ್ಯಾಲಯದಿಂದ ಸೂಚನೆ ಕೊಟ್ಟಾಗ ಮೆಂಬರ್ಶಿಪ್ ಮಾಡಬೇಕು ಅಂದಾಗ ನಾನು ಹಳ್ಳಿಗೆ ಹೋಗಿದ್ದೆ. BJP ಪಕ್ಷ ಇದ್ದರೆ, ಮೋದಿಯವರು ಇದ್ದರೆ ಮಾತ್ರ ಈ ದೇಶ ಉಳಿಯತಕ್ಕಂಥದ್ದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಬೂತ್ ಮಟ್ಟದಲ್ಲಿ ಕಾರ್ಯಕ್ರಮಗಳು ಏನೆಲ್ಲ ಮಾಡಬೇಕು, ಜನರ ಮನಸ್ಸಲ್ಲಿ ಏನಿದೆ, ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಎಲ್ಲ ಜನತೆಯ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸ ಮಾಡ್ತೀವಿ, ಸೇವೆ ಮಾಡ್ತೀವಿ. ನಮಗೆ ಆಸಕ್ತಿ ಇದೆ, ಶಕ್ತಿ ಇದೆ. ನಮ್ಮ ಜೊತೆ ಸಾಕಷ್ಟು ಮುಖಂಡರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ತುಂಬ ಮುಖಂಡರು ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ಮುಂಬರೋ ದಿನಗಳಲ್ಲಿ ಇನ್ನೂ ಎಲ್ಲ ಬರ್ತಾರೆ. ಈ ಬಾರಿ BJP ಬಾವುಟ. ಸರ್, ಈಗ ಮೋದಿಜಿ ಅವರಿಗೆ 75 ವರ್ಷ ವಸಂತಕ್ಕೆ ಕಾಲಿಟ್ಟಿದ್ದಾರೆ. BJP ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಸರ್, 75 ವರ್ಷ ಮೇಲ್ಪಟ್ಟವರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಇದಿದೆ. ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಿ? ಈಗಾಗಲೇ ಪಕ್ಷದಲ್ಲಿ ಆಗಿರ್ಬೋದು, ಸ್ವಯಂ ಸೇವಕ ಸಂಘದಲ್ಲಿರತಕ್ಕಂಥದ್ದು ಕೂಡ ಘೋಷಣೆ ಮಾಡಾಗಿದೆ ಈಗಾಗಲೇ. ಅದರ ವಿಚಾರ ಈಗ ಮತ್ತೇನು ಉಳಿದಿಲ್ಲ. ಯಾಕಂತ ಹೇಳಿದ್ರೆ ಸೇವಕನಾಗಿ ಹೋಗೋರಿಗೆ ಕೆಲಸ ಮಾಡ್ತಾರೆ, ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಅದುವರೆಗೂ ಅವರು ನಾಯಕರೇ. ಯಾವತ್ತು ನಿನಗೆ ಸೇವೆ ಸಾಕಾಗಿದೆ ಬಿಡು ಅಂದಿದ ತಕ್ಷಣ ಬಿಡ್ತಕ್ಕಂಥದ್ದು ಎಲ್ಲ ಒಂದು ಸಂಪ್ರದಾಯ ಇದೆ. ಇವತ್ತು ಘೋಷಣೆ ಮಾಡಿದ್ದಾರೆ. ಇವತ್ತಿಗೂ ವಯಸ್ಸು ಮಿತಿ ಇಲ್ಲ.
ಮೋದಿಜಿಯವರು ಬದುಕಿರೋವರೆಗೂ ಅವರೇ ಪ್ರಧಾನಮಂತ್ರಿ ಆಗಿರ್ತಾರೆ, ಅವರೇ ವಿಶ್ವನಾಯಕ ಆಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಜನತೆಗೆ ಏನು ಸಂದೇಶ ಕೊಡ್ತೀರಿ ಸರ್? ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರಿಗಿರ್ಬೋದು, ಶಾಲಾ ಮಕ್ಕಳಿಗಿರ್ಬೋದು, ರಸ್ತೆ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು, ಇರ್ತಕ್ಕಂಥಲ್ಲ UGD ಕೆಲಸ ಇರ್ತಕ್ಕಂಥದ್ದು ಸಾಕಷ್ಟು ಹದಗೆಟ್ಬಿಟ್ಟಿದೆ. ಈ ಕಾಂಗ್ರೆಸ್ ಏನು ಸರ್ಕಾರ ಬಂದಾಗಿಲ್ಲ 40-50 ವರ್ಷದಿಂದ ಇಲ್ಲಿ ಕಾಂಗ್ರೆಸ್ನ ಏನು ಸರ್ಕಾರಗಳಿದ್ದಾಗ ಕೂಡ ಮುನಿಯಪ್ಪರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಪಾಪ ಅವ್ರಿಗೇನು ಅನುದಾನಗಳು ಕೊಟ್ಟಿಲ್ಲ, ಕೆಲಸ ಮಾಡೋಕ್ಕೆ ಅವ್ರಿಗೂ ಆಸಕ್ತಿ ಇದ್ರೂ ಕೂಡ ಆಗಿಲ್ಲ. ಇವತ್ತು 2.5 ವರ್ಷ ಆಗಿದೆ ಸರ್ಕಾರ ಬಂದಿದೆ, ಏನು ಮಾಡಿದೆ? ಏನೂ ಮಾಡಿಲ್ಲ. ನಾವೊಂದು ಮೊನ್ನೆ ಮುಸಲ್ಮಾನ ಬಾಂಧವರು ಕೂಡ ನಾನು ಒಂದು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ನೀವು ಒಂದು ಬಾರಿ ನಮಗೆ ಕಾಂಗ್ರೆಸ್ಗೆ ಯಾವ ಥರ ನೀವು ಸಪೋರ್ಟ್ ಮಾಡಿದ್ದೀರಿ, ಏನೆಲ್ಲ ಮಾಡ್ತಕ್ಕಂಥದ್ದನ್ನು ನಾವು ಮೋದಿಜಿಯವರ ನಾಯಕತ್ವ ಸಿದ್ಧಾಂತ ಒಪ್ಪಿ ನಾವೇನು ಇದ್ದೀವಿ, ಅವರ ಏನು ಹೆಜ್ಜೆಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಿ ಇಲ್ಲಿರ್ತಕ್ಕಂಥ ನಮ್ಮ ವಿಧಾನಸಭಾ ಕ್ಷೇತ್ರನ ಒಂದು ಅಭಿವೃದ್ಧಿ ದಾರಿಗೆ ಕರ್ಕೊಂಬಂದು ನಾವು ಕೆಲಸ ಮಾಡ್ತಕ್ಕಂಥ ಭರವಸೆ ಕೊಡ್ತಾ ಇದ್ದೀವಿ. ಒಂದು ಬಾರಿ ನಮಗೆ ಅವಕಾಶ ಕೊಡಿ ಅಂತ ವಿನಂತಿ ಮಾಡ್ಕೊತಾ ಇದ್ದೀವಿ. ಹೆಮ್ಮೆಯ ನಾಯಕರಾಗಿರ್ತಕ್ಕಂತಹ ವಿಶ್ವನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರ 75ನೇ ವಸಂತಕ್ಕೆ ಕಾಲಿಡ್ತಾ ಇರೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿಕಲ್ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ಸೇವಾಸೌಧದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ. ನರೇಂದ್ರ ಮೋದಿಯವರು ದೇಶಕ್ಕೋಸ್ಕರ ಹಗಲಿರುಳು ಕಷ್ಟಪಡ್ತಿರಬೇಕಾದ್ರೆ ಒಂದು ದಿನವೂ ಅವರು ರಜೆ ತಗೊಂಡಿರೋದೇ ನಾವು ನೋಡಿಲ್ಲ. ಅಷ್ಟು ನಿಷ್ಠರಾಗಿ, ಅಷ್ಟು ಶ್ರದ್ಧೆಯಿಂದ ನಮ್ಮ ದೇಶಕ್ಕೋಸ್ಕರ ಅವರು ಕಷ್ಟಪಡ್ತಿರಬೇಕಾದ್ರೆ ಅವರ ಹುಟ್ಟುಹಬ್ಬವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಬೇಕು ಅಂಥೇಳಿ ಎಲ್ಲ ನರೇಂದ್ರ ಮೋದಿಯವರ ಅಭಿಮಾನಿಗಳು ಹಾಗೂ ಭಾಜಪ ಕಾರ್ಯಕರ್ತರು ಪಕ್ಷಾತೀತವಾಗಿ ಇವತ್ತಿನ ದಿವಸ ನೂರಾರು ಸಂಖ್ಯೆಯಲ್ಲಿ ಬಂದು ಇವತ್ತಿನ ದಿವಸ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿರ್ತಾರೆ. ನಮಗೆ ತುಂಬ ಹೆಮ್ಮೆ ಇದೆ. ನಾನು ಒಬ್ಬ ಮಂಡಲ ಅಧ್ಯಕ್ಷನಾಗಿ ನಾನು ನರೇಂದ್ರ ಮೋದಿಯವರ ಒಂದು ಟೀಮ್ ಏನಿದೆ ಆ ಟೀಮಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಎಷ್ಟು ಯೂನಿಟ್ ರಕ್ತ ಸಂಗ್ರಹಣೆ ಆಗಿದೆ ಸರ್? ಈಗಾಗಲೇ ನಮ್ಮ ಸೇವಾಸೌಧದಲ್ಲಿ ನಮ್ಮದು ಇರ್ತಕ್ಕಂಥದ್ದು ಟಾರ್ಗೆಟು 150ರವರೆಗೂ ಯೂನಿಟ್ಗಳನ್ನ ಅಷ್ಟೇ ಅವರು ನಮಗೆ ಸತ್ಯಸಾಯಿ ಇದರಿಂದ ಕೊಟ್ಟಿದ್ದಾರೆ. ಈಗಾಗಲೇ ನಾವು 150 ಯೂನಿಟ್ಗಳನ್ನ ರೀಚ್ ಮಾಡಿದ್ದೇವೆ. ಇನ್ನು ಮೇಲೆ ಬರ್ತಕ್ಕಂಥದ್ರ ಯಾರಿದ್ದಾರೆ ಅಭಿಮಾನಿಗಳು ಅವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ನಾವು 150 ಯೂನಿಟ್ಗಳಿಗೆ ಮಾತ್ರ ಸೀಮಿತ ಮಾಡ್ತೀವಿ.